ಡಬಲ್. ಬೇರೆ ಯೂಸ್ ಮಾಡಿದ್ರೆ ಅಷ್ಟೇನಾ? ಸರಿ, ಸೆಲ್ಲೋಟೇಪ್ ಬಂದ್ರು ನೀವು ಕ್ಲಾಸ್ ನೋಡ್ತಿರಲ್ಲ, ಅದೆಲ್ಲ ಸ್ವಲ್ಪ ಹೆವಿ ಡ್ಯೂಟಿ ತಗೊಳ್ಳಿ. ಆಮೇಲೆ ಟೋಟಲ್ ಮಾಡಿದೇನ, ಒಂದ್ ಬಲೂನ್ ಡೆಕೋರ್ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು? ಬೇಕೇ ಬೇಕು. ಇಲ್ಲಿ ಖಂಡಿತವಾಗೂ ಸಾಲಲ್ಲ. ಲೈಟು, ಸ್ವಲ್ಪ ಸ್ಕ್ರೀನು, ಸ್ವಲ್ಪ ಹ್ಯಾಪಿ ಬರ್ಡೇ ನ್ಯೂನ್ ಲೈಟು, ಇಷ್ಟೆಲ್ಲ ಹೊತ್ಕೊಂಡು 2 ವೀಲರ್ ಹೋಗ್ಬೇಡಿ. ಇಟ್ಸ್ ವೆರಿ ರಿಸ್ಕಿ. ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಬಿತ್ತು ಅಂದ್ರೆ ಸುಮ್ಮನೆ ಮತ್ತೆ ನೀವೆಲ್ಲ ಓಡೋಗಿ ಎತ್ಕೋಬೇಕಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. Always carry in your auto. You should always calculate because next time purchase ಮಾಡ್ಬೇಕಾ one set of ಎಷ್ಟು balloons ಹಿಡಿಯುತ್ತೆ ಅಂತ ಗೊತ್ತಾಗ್ತಾನೆ. You will be able to give the quotation for your client. Okay, but ಆದ್ರೆ ರಫ್ ಫಾರ್ಮುಲಾ ಅಂತ ಒಂದಿದೆ, approximate that clear. Sometimes 250 ಕೂಡ ಆಗ್ಬೋದು if you are going little smaller. ನಾನು size 8x8 ಮಾಡ್ತೀನಲ್ಲ, as usual circumference area calculate ಮಾಡ್ಕೋತೀರಾ, ಏನ್ ಸಮ್ ಬರುತ್ತೋ into 12. ಅರ್ಥ ಆಯ್ತಾ? ರಫ್ ಆಗಿ ಅರ್ಥ ಆಯ್ತಾ?